ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನೀವು ಕಂಡಂತೆ ಅಥವಾ ಅವರ ಬಗ್ಗೆ ತಿಳಿದಂತೆ ಮನಮೋಹನ್ ಸಿಂಗ್ ಅವರ ಬಗ್ಗೆ ಹೇಳೋದಾದ್ರೆ ಸರ್, ಇವತ್ತು ಅವರು ಇಲ್ಲ. ನಾನು ಲೋಕಸಭಾ ಸದಸ್ಯನಿದ್ದೆ. ಅವ್ರ 2ನೇ ಅವಧಿಯಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ ಅತ್ಯಂತ ನಮ್ಮ ಅತ್ಯಂತ ಸಂತೋಷದ ದಿನ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂದ್ರೆ ದೇಶದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರದಲ್ಲಿ ಎಕನಾಮಿಸ್ಟ್ ಅಂತ ಹೇಳಿ ಏನಾದ್ರು ಆರ್ಥಿಕ ಸುಸ್ಥಿರತೆ ತರಲಿಕ್ಕೆ ಕಾರಣಕರ್ತರೆ ಅವರು. ಸೊ ಫುಡ್ ಸೇಫ್ಟಿ ಆಕ್ಟ್ ತಂದವರು ಅವರು. ಬಟ್ ಇವತ್ತೇನಾದ್ರೂ ಅವರು ಫೈನಾನ್ಷಿಯಲ್ ಡಿಸಿಪ್ಲಿನ್ ತರದೇ ಇದ್ರೆ ಇಷ್ಟೊತ್ತಿಗೆ ನಮ್ಮ ದೇಶದ ಪರಿಸ್ಥಿತಿ ಬಹಳಷ್ಟು ಕೆಟ್ಟ ಇದನ್ನು ಎದುರಿಸಬೇಕಾಗಿತ್ತು. ಸೊ ಅಂತ ಪ್ರಧಾನಮಂತ್ರಿಯವ್ರನ್ನ ಮತ್ತೆ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಅನಿಸುತ್ತೆ. ಸರ್, ಆರ್ಥಿಕ ತಜ್ಞರಾಗಿ ಅವರ ಚತುರತೆ ಏನು ಸರ್, ನೀವು ಹೇಳೋದಾದ್ರೆ? ಅದೇ ಹೇಳದ್ನಲ್ಲ, ಆರ್ಥಿಕವಾಗಿ ಅವರು ಬಹಳಷ್ಟು ಡಿಸಿಪ್ಲಿನ್ ಅನ್ನ ತಂದು ಮಾಡಿದ್ದಾರೆ. ಅಂತ ದೊಡ್ಡ ಮನುಷ್ಯ ಇವತ್ತು ಕಳ್ಕೊಂಡ್ರದು ಏಜು ಎಲ್ರಿಗೂ ಸಹಜವಾದಂತ ಸಾವು ಬರುತ್ತೆ. ಬಟ್ ಆದ್ರೆ ನಮ್ಮ ಕಣ್ಣು ಮುಂದೆ ಇಂಥ ಒಬ್ಬ ನಾಯಕರನ್ನ ಕಳ್ಕೊಂಡಂತ ದುಃಖ ನೋವು ಸಹಜವಾಗಿರುತ್ತೆ. ಸೊ ನಾವು ಅಂತ ಅನೇಕರ ಸಾಧನೆಯನ್ನ ನಾವೆಲ್ಲರೂ ಸ್ಮರಿಸೋದ್ ಜೊತೆಗೆ ಜೀವನದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಬಹಳ ಮುಖ್ಯ. ಸರ್, ಈ ಸಂದರ್ಭದಲ್ಲಿ ಅವರ ಯಾವ ಯೋಜನೆಗಳನ್ನು ನೀವು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಮತ್ತೊಂದು, ಅವರ ರಾಜಕೀಯ ತಂತ್ರವನ್ನು ಅಥವಾ ಅವರ ಆದರ್ಶವನ್ನು ನೀವು ತೆಗೆದುಕೊಳ್ಳೋದಾದ್ರೆ ಏನು ತಗೊಳ್ತೀರಾ ಸರ್? ಸರ್, ಅವರ ತಾಳ್ಮೆ ಮತ್ತು ಅವರಿಗೆ ಯಾವ ದೇಶದ ಅಭಿವೃದ್ಧಿ ಮತ್ತು ಎಕನಾಮಿಕಲಿ ಅವರ ತೀರ್ಮಾನ ಬಿಟ್ಟರೆ ಬಟ್ ಬೇರೆ ಆಲೋಚನೆ ಮಾಡಿರಲ್ಲ. ಆ ರೀತಿನಲ್ಲಿ ನಾವು ಯೋಚನೆ ಮಾಡ್ಬೋದು. ಅವರು ಯಾವ ಯೋಜನೆಗಳನ್ನ ಸ್ಮರಿಸ್ತೀರಿ ಸರ್ ಈ ಸಂದರ್ಭದಲ್ಲಿ? ಫುಡ್ ಸೇಫ್ಟಿ ಆಕ್ಟೇ ಬಹಳ ಮುಖ್ಯ ಅಲ್ವಾ? ಇವತ್ತೇನಾದ್ರು ಜನ ನೆಮ್ಮದಿಲಿ ಊಟ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಅವರೇ ಕಾರಣ ಅಲ್ವ? ಸೇಫ್ಟಿ ಆಕ್ಟೇ ಬಹಳ ಮುಖ್ಯ. ಓಕೆ ಸರ್, ಕೊನೆಯದಾಗಿ ನಿಮ್ಮ ಸ್ಮರಣೆಯ ನುಡಿಗಳು ಸರ್. ಅವ್ರಿಗೆ ಶ್ರದ್ಧಾಂಜಲಿ ಹೇಳೋ ಜೊತೆಗೆ ಅವರ ಕುಟುಂಬ ಸದಸ್ಯರಿಗೆ, ಅವರ ಅಭಿಮಾನಿಗಳಿಗೆ ಸಮಾಧಾನ ತರುವಂತ ಶಕ್ತಿ ದೇವ್ರು ಕೊಡ್ಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕಾಗಿ. ಕೇವಲ ಪ್ರಧಾನಮಂತ್ರಿಯಾಗಿ ಮಾತ್ರ ನಾವು ಅವ್ರನ್ನ ಸ್ಮರಿಸೋದಲ್ಲ, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದರು. 1990ರಲ್ಲಿ ಅಸ್ಸಾಂ ರಾಜ್ಯದ ಶಾಸಕಾಂಗದಿಂದ ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಗೆ ವಿರೋಧ ಪಕ್ಷದ ನಾಯಕರಾಗಿದ್ದರು. ನಾಳೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶ್ರದ್ಧಾಂಜಲಿ ಸಭೆ ಇದೆ. ನಾಳೆ ಬೆಳಗ್ಗೆ 10:30ಕ್ಕೆ ಶ್ರದ್ಧಾಂಜಲಿ ಸಭೆ ನಡೆಯಲಿದೆ. ನಾಳೆ ಬೆಳಗಾವಿಯಲ್ಲಿ ನಡೆಯೋದು. ಬಹುತೇಕ ಅಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಇತ್ತು. ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಬ್ರೇಕ್ ಬಿದ್ದಿದೆ. ನಾಳೆ ಬೆಳಗ್ಗೆ 10:30ಕ್ಕೆ ಅದೇ ವೇದಿಕೆಯಲ್ಲಿ, ಅದೇ ಜಾಗದಲ್ಲಿ, ಮೈದಾನದಲ್ಲಿ ಶ್ರದ್ಧಾಂಜಲಿ ಸಭೆ ಇದೆ. ಎಲ್ಲ ಕಾರ್ಯಕರ್ತರು ಕೂಡ, ಎಲ್ಲರೂ ಕೂಡ ಅಲ್ಲಿ ಸೇರುವಂಥ ನಿರೀಕ್ಷೆ ಇದೆ. ಅಲ್ಲಿ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ, ಶೋಕಾಚರಣೆಯನ್ನು ಮಾಡಲಾಗುತ್ತೆ, ಮೌನಾಚರಣೆಯನ್ನು ಮಾಡಲಾಗುತ್ತೆ. ಬಹುತೇಕ ಮುಖ್ಯ ನಾಯಕರೆಲ್ಲರೂ ಕೂಡ ದೆಹಲಿ ಕಡೆ ಮುಖ ಮಾಡಿದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿಧನವಾದ ಸಂಗತಿ ತಿಳಿದ ತಕ್ಷಣ ದಿಗ್ಭ್ರಮೆ ಆಯಿತು. ನಾನು ಅವರ ಜೊತೆಯಲ್ಲಿ ಭಾರತ ಸರ್ಕಾರದಲ್ಲಿ ರಸ್ತೆ, ರೈಲ್ವೆ, MSMEಯಲ್ಲಿ ಸಚಿವನಾಗಿ 10 ವರ್ಷ ಕೆಲಸ ಮಾಡಿದೆ. ಅವರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದ ಸೇವೆ ಮಾಡುವ ಅವಕಾಶವನ್ನು ಸಿಕ್ಕಿತು. ಈ ಜಗತ್ತಿನ ಅತಿ ಶ್ರೇಷ್ಠ ಅರ್ಥ ತಜ್ಞರಲ್ಲಿ ಒಬ್ಬರಾದಂಥವರು, ಹೊರದೇಶಗಳಿಗೆ ಮಾರ್ಗದರ್ಶನವನ್ನು ಕೊಡಿದಂಥವರು. 1991ರಲ್ಲಿ ನಾನು ಮೊದಲು ಲೋಕಸಭೆಗೆ ಆಯ್ಕೆಯಾದಾಗ, ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆದಾಗ ಅರ್ಥ ಸಚಿವರಾಗಿ ಈ ರಾಷ್ಟ್ರ ಆರ್ಥಿಕ ಪರಿಸ್ಥಿತಿ ಕಷ್ಟ ಇದ್ದಂಥ ಕಾಲದಲ್ಲಿ ಈ ರಾಷ್ಟ್ರವನ್ನು ಬಹಳಷ್ಟು ಅಭಿವೃದ್ಧಿ ಮಾಡಲಿಕ್ಕೆ, ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸಲಿಕ್ಕೆ ಅತಿ ಹೆಚ್ಚು ಕೆಲಸವನ್ನು ಮಾಡಿದಂಥವರು.
ಅದರ ಮುಖಾಂತರ ಅವರು ಪ್ರಧಾನಮಂತ್ರಿ ಆದ ಮೇಲೆ ಈ ರಾಷ್ಟ್ರದಲ್ಲಿ ಸಮಗ್ರ ಅಭಿವೃದ್ಧಿಗೆ ಆರ್ಥಿಕ ಸ್ಥಿತಿಯಲ್ಲಿ ಜಗತ್ತಿನ ಬೇರೆ ರಾಷ್ಟ್ರಗಳ ಜೊತೆಗೆ ಹೋಲಿಕೆ ಮಾಡಿದರೆ ಬಹಳಷ್ಟು ಅತ್ಯುತ್ತಮ ಮಟ್ಟಕ್ಕೆ ತಂದರು. ಎಷ್ಟೋ ರಾಷ್ಟ್ರಗಳು ಒಂದು ಸಂದರ್ಭದಲ್ಲಿ ಸಕಾಲಕ್ಕೆ ಹಣವನ್ನು ಕಟ್ಟದೆ ಅವರು ಡಿಫಾಲ್ಟ್ ಆದಾಗ ಮನಮೋಹನ್ ಸಿಂಗ್ ಅವರು ವರ್ಲ್ಡ್ ಬ್ಯಾಂಕ್ಗೆ ತಗೊಂಡಿದ್ದ ಸಾಲವನ್ನು 3 ತಿಂಗಳು ಮೊದಲು ಕಟ್ಟಿ ಜಗತ್ತಿನಲ್ಲಿ ಭಾರತ ದೇಶಕ್ಕೆ ಒಂದು ಬಹುಮಾನವನ್ನು ತಂದಂಥ ಕೀರ್ತಿ ಮನಮೋಹನ್ ಸಿಂಗ್ ಅವ್ರಿಗೆ ಸೇರಬೇಕು. ಇಂಥ ಒಬ್ಬ ಅರ್ಥ ತಜ್ಞರನ್ನು ಪ್ರಧಾನಿಯನ್ನು ನಾವು ಕಳ್ಕೊಂಡಿದ್ದೇವೆ. ಅವರು ಈ ದೇಶಕ್ಕೆ ಕೊಟ್ಟ ಕೊಡುಗೆ, ಮಾರ್ಗದರ್ಶನ, ಅಭಿವೃದ್ಧಿ ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ. ಇಂಥ ಒಬ್ಬ ಮಹಾನ್ ಚೇತನವನ್ನು ಕಳೆದುಕೊಂಡ ಭಾರತ ದೇಶ ಇವತ್ತು ದುಃಖತಪ್ತವಾಗಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ. ಅವರ ಕುಟುಂಬ ಮತ್ತು ಅವರ ಅನುಯಾಯಿಗಳಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಭಗವಂತ ಕೊಡಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಇಂದು ಇಡೀ ದೇಶ ಒಂದು ದುಃಖದ ಸಂಗತಿಯಲ್ಲಿ ನಾವೆಲ್ಲರೂ ಕೂಡ ತೊಡ್ಕೊಂಡಿದ್ದೇವೆ. ಈ ದೇಶದ ಪ್ರಧಾನಮಂತ್ರಿಗಳಾಗಿ 10 ವರ್ಷಗಳ ಕಾಲ 2004ರಿಂದ 2014ರವರೆಗೂ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ಕೊಟ್ಟಿದ್ದನ್ನು, ಅದರಲ್ಲಿ ವಿಶೇಷವಾಗಿ ಆರ್ಥಿಕ ವ್ಯವಸ್ಥೆಯನ್ನು ಸಬಲೀಕರಣ ಮಾಡುವಂಥ ನಿಟ್ಟಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಯೋಗದಾನವನ್ನು ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದಾರೆ. 92 ವರ್ಷದ ದೀರ್ಘಕಾಲದಿಂದ ಇವತ್ತು ಅವರು ಅನಾರೋಗ್ಯ ಪೀಡಿತರಾಗಿ ನಿಧನರಾಗಿರ್ತಕ್ಕಂಥ ಸುದ್ದಿ ಇಡೀ ದೇಶಕ್ಕೆ ಒಂದು ತುಂಬಲಾರದಂಥ ನಷ್ಟವನ್ನು ತುಂಬಿದೆ. ಭಗವಂತ ಅವರ ಮನೆಯವರಿಗೂ, ಅವರ ಪರಿವಾರದವರಿಗೂ, ಅವರೆಲ್ಲರ ಹಿತೈಷಿಗಳಿಗೂ ದುಃಖ ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ವಿನಂತಿಸ್ತೇನೆ. ಈ ದೇಶದ ಒಬ್ಬ ದೊಡ್ಡ ಆಸ್ತಿ, ಈ ದೇಶಕ್ಕೆ ಆಸ್ತಿ, ನಮ್ಮ ರಾಷ್ಟ್ರದ ಹಿರಿಯ ನಾಯಕರು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದಂಥವ್ರನ್ನ 92ನೇ ವಯಸ್ಸಿನಲ್ಲಿ ಕಳ್ಕೊಂಡಿದ್ದೇವೆ. ಅಬ್ದುಲ್ ಕಲಾಂ ರವರು ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಸೋನಿಯಾ ಗಾಂಧಿ ಅವರಿಗೆ ಆಹ್ವಾನಿಸಿದಾಗ ನನಗೆ ಅಧಿಕಾರ ಮುಖ್ಯ ಅಲ್ಲ, ಈ ದೇಶದ ಭವಿಷ್ಯಕ್ಕೋಸ್ಕರ ಒಬ್ಬ ಆರ್ಥಿಕ ತಜ್ಞ ಬೇಕು ಅಂಥೇಳಿ ಮನಮೋಹನ್ ಸಿಂಗ್ ಅವ್ರನ್ನ ನೇಮಕ ಮಾಡಿ ಒಂದು ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿದಂಥ ಇತಿಹಾಸ ಪ್ರಜಾಪ್ರಭುತ್ವ